ಇದು ಒಬ್ಬೊಬ್ಬರು ಒಂದೊಂದು ಥರ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ನಾನು ಇದ್ರ ಬಗ್ಗೆ ಇದು ಅವ್ರು ವಿಧಾನಸೌಧದ ಒಳಗೆ ಹೇಳಿರೋದ್ರಿಂದ ಅಲ್ಲ, ಒಂದು ನಿಮಿಷ, ಅದನ್ನು ಈ ಫಸ್ಟ್ ಪ್ರಸ್ತಾವನೆ ಫಸ್ಟ್ ಮಾಡಿದ್ದು ಅದರೊಳಗೆ. ವಿರೋಧ ಪಕ್ಷದವರು ಸುಮ್ಮನೆ ಇದ್ರು, ಇಲ್ಲಿವರೆಗೂ ಎಲ್ಲರೂ ಇದ್ದರು. ಅದಕ್ಕೆ ನಾನು ಇದನ್ನು ಹೆಚ್ಚು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ನನಗೆ ವಿಶೇಷವಾಗಿರ್ತಕ್ಕಂಥ ವೈಯಕ್ತಿಕ ಗೌರವ ಅಲ್ಲಿ ಇರೋದ್ರಿಂದ ಈಗೇನಾಗ್ತದೆ, ಮಾಡಲಿಲ್ಲ ಅಂದಾಗ ಒಂದು ರೀತಿಯಲ್ಲಿ ಹೋರಾಟಗಳು ಸ್ಟಾರ್ಟ್ ಆಗುತ್ತೆ, ಮಾಡಿದಾಗ ಒಂದು ರೀತಿಯಲ್ಲಿ ಹೋರಾಟ ಆಗುತ್ತೆ. ಸರ್ಕಾರ ಏನು ತೀರ್ಮಾನ ತಗೊಂಡಿದೆ ಅದು ಬೆಳಕಿಗೆ ಬರ್ತಕ್ಕಂಥ ವಿಚಾರಗಳನ್ನು, ಆದರೆ ಮೂಲಕವಾಗಿ ಏನು ಷಡ್ಯಂತರ ಅಂತ ಹೇಳ್ತಾರಲ್ಲ, ಆ ಥರ ಯಾವುದ್ರ ಬಗ್ಗೆನೂ ಆಗಬಾರ್ದು. ನಾನು ಧರ್ಮಸ್ಥಳ ಅಂತ ಹೇಳಲ್ಲ, ಯಾವುದೇ ವ್ಯಕ್ತಿ ಆಗಲಿ, ಯಾವುದೇ ಒಂದು ಸಂಘ ಸಂಸ್ಥೆ ಆಗಲಿ ಅಲ್ಲ, SITಯಲ್ಲಿ ಅಲ್ಲ, ಅದನ್ನು ಅವರು ಉತ್ತರ ಕೊಡಬೇಕಾಗುತ್ತೆ. ವೈಯಕ್ತಿಕವಾಗಿ ಅವ್ರು ಹೇಳಿದಾಗ ನಾನು ಅದ್ರ ಬಗ್ಗೆ ಚರ್ಚೆನೂ ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡೋದಕ್ಕೆ ಹೋಗೋದಿಲ್ಲ, ಅದು ತಪ್ಪಾಗ್ತದೆ. ನನಗೆ ವಿಶೇಷವಾಗಿರ್ತಕ್ಕಂಥ ಈ ಥರ ಗೌರವವನ್ನು ನಾನು ಯಾವತ್ತೂ ಕೂಡ ಧಾರ್ಮಿಕವಾಗಿ, ಪೊಲಿಟಿಕಲಿ, ಸಾಮಾಜಿಕವಾಗಿ ನಾನು ಕೊಡ್ಕೊಂಬರ್ತೀನಿ. ಅದಕ್ಕೆ ನೀವು ಎಷ್ಟೇ ಕೇಳಿದ್ರೂ ಐ ವಿಲ್ ಸ್ಟ್ಯಾಂಡ್ ಬ್ಯಾಕ್ವರ್ಡ್. ಕಾನೂನಿಗೆ ಬಿಟ್ಟು ಬಿಡ್ತೀನಿ ಅಷ್ಟೇ, ನಾನೇನು ಮಾಡೋಕ್ಕಾಗಲ್ಲ. ಕಾನೂನಿಗಿಂತ ಅದನ್ನು ಪಾಪ ವೀರೇಂದ್ರ ಹೆಗ್ಡೆಯವರೇ ಕಾನೂನಿಗಿಂತ ಯಾರೂ ಇಲ್ಲ, ಮಾಡಿ ನೀವು ಅಂತ ಹೇಳಿದಾಗ ನಾವು ಅದ್ರ ಬಗ್ಗೆ ಹೆಚ್ಚು ಅವರಿಗೆಲ್ಲ ವಿಶೇಷವಾಗಿರ್ತಕ್ಕಂಥ ವೈಯಕ್ತಿಕ ಗೌರವ ಪರಿಚಯನೇ ಇರೋದ್ರಿಂದ ಒಂಥರ ಮಾತಾಡೋದಕ್ಕೂ ಕೂಡ ಕಷ್ಟ. ಆಮೇಲೆ ಇದನ್ನ ಸಾಮಾಜಿಕವಾಗಿ ಮಾತಾಡದೇ ಇರೋದು ಒಳ್ಳೆಯದು. ಕಾನೂನು ಏನು ಕೆಲಸ ಮಾಡುತ್ತೋ ಮಾಡೋದು ಒಳ್ಳೆಯದು. ಇಲ್ಲಾಂದರೆ ಏನಾಗುತ್ತೆ, ಸೋಷಿಯಲ್ ಮೀಡಿಯಾನ ಒಂದು ಕಡೆಗೆ ಬ್ಲೇಮ್ ಆಗ್ತಾ ಇದೆ, ಸೋಷಿಯಲ್ ಮೀಡಿಯಾ ಫ್ಯಾಕ್ಟ್ಸ್ ಕೊಡ್ತಾ ಇದೆ ಅಂತ ಹೇಳ್ತಾರೆ. ಅದಕ್ಕೆ ಈ ಚರ್ಚೆಗಳಿಗೆ ನಾವು ಹೋಗೋದಿಲ್ಲ. ಓಕೆ ಬಾಸ್, ಸಿಗೋಣ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ರಾಜಣ್ಣ ಅವರು ನಾನು ಹೋಗಿ ಹೈಕಮಾಂಡಿಗೆ ಮಾತಾಡಿ ಕೆಲವು ವಿಚಾರಗಳು ತಪ್ಪು ಮಾಹಿತಿ ಇದೆ ಅಂತ ಹೇಳಿದ್ದಾರೆ, ಅವ್ರು ಹ್ಯಾಂಡಲ್ ಮಾಡ್ತಾರೆ. ಮೊನ್ನೆ ಡಿ ಸಿ ಅವರು 3 ಮೀಟಿಂಗ್ ಮಾಡಿದ್ದಾರೆ. ನನಗೆ ಹೇಳಿದರು, ಸರ್ ಫಸ್ಟ್ ನಾವೆಲ್ಲ ಮುಗಿಸ್ಕೊಳ್ತೀವಿ, ಒಂದು ಹಂತಕ್ಕೆ ತರ್ತೀವಿ. ಯಾಕೆಂದರೆ ನಾನು ಹೇಳಿದೆ, ಮೊನ್ನೆ ಮುಖ್ಯಮಂತ್ರಿಗಳು ಬಂದಾಗ ಒಂದು ಸ್ವಲ್ಪ ಪ್ಯಾಕೇಜ್ ಏನಾದ್ರು ಕೇಳೋಣ ಅಂಥೇಳಿ. ಅದರೊಳಗೆ ಅವರು ಕೇಳಿದ್ರು, ಸರ್ ಬಂಗಾರಧಾಮನೂ, ಯಾಕೆಂದ್ರೆ ನಾವು ಖರ್ಚು ಮಾಡಿರೋದು ಅದನ್ನು ಟೂರಿಸಮಿಗೆ ಹಾಕ್ಬೋದಾ? ಬಂಗಾರಪ್ಪಾಜಿಯವರು ಸಾರ್ವಜನಿಕರ ಸೊತ್ತಪ್ಪ, ಅವರಿಗೆ ಮಾಡಿದ್ದು ಡಿ ಸಿ ಅವರೇ, ನೀವು ಏನು ಬೇಕಾದ್ರೂ ಮಾಡ್ಬೋದು. ಈ ಥರ ಕೆಲವು ಮಾಡಿದಾಗ ಏನಾಗ್ತದೆ, ಐ ಥಿಂಕ್ ಬರ್ತಾರೆ ಅವ್ರ ಅಭಿಮಾನಿಗಳು. ಬರಬೇಕು ಪ್ರವಾಸೋದ್ಯಮ, ಜನರದ್ದು ನಾ ಹೇಳಿದೆಲ್ಲ ಬ್ಲಡ್ಡು ದುಡ್ಡು ಇದ್ದಂಗೆ ಈ ಪ್ರವಾಸೋದ್ಯಮ ಬಂದು ಖರ್ಚು ಮಾಡಿದರೆ ನಮ್ಮ ಜಿಲ್ಲೆಗೆ ಅದು ಹೆಚ್ಚು ಅನುದಾನ ಬರ್ತದೆ. ಇದೆಲ್ಲದೂ ಕೂಡ ಕ್ರೋಢೀಕರಿಸಿ ಅವರೊಂದು ಟೀಮ್ ಚೆನ್ನಾಗಿ ಮಾಡಿದ್ದಾರೆ. ಮೊನ್ನೆ ಐ ಥಿಂಕ್ ಅವರು ಫೋಟೋ ಗೀಟೋ ಎಲ್ಲ ಹಾಕಿದ್ರು ಅಂತೇಳಿ ಭಾವಿಸ್ತೀನಿ. ಒಂದು ಪ್ರೆಸ್ ಮೀಟ್ ಮಾಡಿದರು. ನೆಕ್ಸ್ಟ್ ನಾನು ಕೂತ್ಕೊಳ್ತೀನಿ ಬಿಫೋರ್ CM ಅವ್ರು ಬರೋಷ್ಟಿಗೆ ಒಂದು ಪ್ಯಾಕೇಜ್ನ ಕೊಡಿಸೋದಕ್ಕೆ. ಯಾಕೆಂದರೆ ನಾನು ಚಂದ್ರಗುತ್ತಿ ಇದೆ, ನಾನು ಈಗ ಜೋಗ್ ಫಾಲ್ಸ್ದು ಒಂದು ರಾಜ್ಯದ ಹಣಕಾಸಲ್ಲಿ ಮಾಡ್ತಾಯಿದ್ದೀವಿ, ಅದಾಗಲಿ. ನೆಕ್ಸ್ಟ್ ಅದೇ ರೀತಿಯಲ್ಲಿ ಭಾಳ ಒಳ್ಳೆ ರೀತಿಯಲ್ಲಿ ಪ್ರವಾಸಿ ತಾಂಡ ಮಾಡೋದಕ್ಕೆ ಜನರು ಕೂಡ ಬರ್ತಾರೆ. ಯಾಕೆಂದರೆ ಈಗೆಲ್ಲ ಈ ಮಲೆನಾಡು ಅಂದಾಗ ವಿಶೇಷವಾಗಿರ್ತಕ್ಕಂಥ ಒಂದು ಆಸೆ ಇರ್ತದೆ ಜನರಿಗೆ, ಆ ಕಡೆ ಭಾಗದಲ್ಲಿ ಜನರಿಗೆ ಬರೋದಕ್ಕೆ. ಅದನ್ನು ಒಳ್ಳೆ ರೀತಿಯಲ್ಲಿ ಮಾಡ್ತಕ್ಕಂಥ ತಗೊಳ್ತೀನಿ. ಆಮೇಲೆ ಏನಾದ್ರು ಸಜೆಷನ್ಸ್ ಇದ್ರೂ ಕೊಟ್ಟರೇನು ಡಿ ಸಿ ಅವ್ರ ಮೂಲಕ ನೆಕ್ಸ್ಟ್ ನಾನು ಮುಂದೆ ತೊಗೊಂಡು ಹೋಗೋದಕ್ಕೆ ಈಸಿ ಆಗುತ್ತೆ. ಯಾಕೆಂದರೆ ನಾನು ವೈಯಕ್ತಿಕವಾಗಿ ನೋಡೋದಕ್ಕಿಂತ ನೀವು ನೋಡಿರ್ತೀರಿ, ಅದನ್ನು ಆ ರೀತಿ ಮಾಡೋಣ.